ದೊಣ್ಣೆ ಬಿರಿಯಾನಿಗೆ ಬೇಕಾಗಿರೋ ಐಟಮ್ಸು ಶುಂಠಿ ಬೆಳ್ಳುಳ್ಳಿ ಒಂದು 8 ಹಸಿಮೆಣ್ಸಿಗೆ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು. ದೊಣ್ಣೆ ಬಿರಿಯಾನಿಗೆ ಮೇನ್ ಇಂಗ್ರೀಡಿಯೆಂಟೇ ಮೆಂತ್ಯ ಸೊಪ್ಪು. ಇದನ್ನೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ಇದ್ರ ಜೊತೆಗೆ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಆನಿಯನ್, ಹಸಿಮೆಣಸಿಕಾಯಿ, ಶುಂಠಿ ಬೆಳ್ಳುಳ್ಳಿ, ಇದಕ್ಕೆ ಚೆನ್ನಾಗಿ ಹೈ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಈರುಳ್ಳಿ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ವಾಶ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು ಆ್ಯಂಡ್ ವಾಶ್ ಮಾಡಿರೋವಂಥ ಪುದೀನ ಸೊಪ್ಪು, ಒಂದು ಕಡ್ಡಿ ಸಮೇತ ಹಾಕಿದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಕಡ್ಡಿ ಸಮೇತ ಹಾಕಿದ್ರೂ. ನೀವು ಬೇಕು ಅಂದ್ರೂ ಬರೀ ಎಲೆ ದಳಗಳು ಹಾಕೋಬೋದು. ಆ್ಯಂಡ್ ವಾಶ್ ಮಾಡಿರೋವಂಥ ಮೆಂತ್ಯ ಸೊಪ್ಪು, ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಫುಲ್ಲು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು. ನೋಡಿ ಆಲ್ಮೋಸ್ಟ್ ಈ ಥರ ಹಾಕಬೇಕು. ಇದು ಫುಲ್ಲು ಕೂಲ್ ಡೌನ್ ಆದಮೇಲೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ಆ್ಯಂಡ್ ಇದು ಚಿಕನ್ನು ಮ್ಯಾರಿನೇಟ್ ಮಾಡಿರೋ ಅಂಥ ಚಿಕನ್ನು, ಇದಕ್ಕೆ 1/4 kg ಇದೆ ನಾನು, ಯಾಕೆಂದರೆ 1 ಪವರ್ಸ್ ಮಾಡ್ತಿದ್ದೀನಿ. ಇದಕ್ಕೆ ಏನೇನು ಹಾಕ್ಬೇಕಪ್ಪ ಅಂತಂದರೆ ಶುಂಠಿ ಬೆಳ್ಳುಳ್ಳಿ, ಚಿಲ್ಲಿ ಪೌಡರ್, ಅರಿಶಿನ, ಸಾಲ್ಟು ಎಲ್ಲ ಹಾಕಿ 3 ಸ್ಪೂನ್ ಮೊಸರು ಹಾಕಿ ಗಟ್ಟಿ ಮೊಸರನ್ನ ಚೆನ್ನಾಗಿ ಒಂದು 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇದೆಲ್ಲ ಟೆಂಡರೈಸ್, ಚಿಕನ್ ಎಲ್ಲ ಟೆಂಡರೈಸ್ ಆದರೆ ಇದನ್ನು ಬಿರಿಯಾನಿಗೆ ಹಾಕೋದು. ಮಿಕ್ಸಿ ಜಾರ್ಗೆ ಎಲ್ಲನೂ ಟ್ರಾನ್ಸ್ಫರ್ ಮಾಡಿಕೊಂಡು ಫುಲ್ ಕೂಲ್ ಆದಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಎಲ್ಲನೂ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗೆ ತರಿಯ ಹಾಗೆ ಪೇಸ್ಟ್ ಮಾಡ್ಕೋಬೇಕು. ತೀರಾ ನುಣ್ಣಗೆ ನೀರೇನು ಹಾಕ್ಬಾರ್ದು. ಹಾಗೆ ಈ ಥರ ಪೇಸ್ಟ್ ಮಾಡಿಕೊಂಡು ಬಿರಿಯಾನಿಗೆ ರೆಡಿ ಮಾಡ್ಕೋಬೇಕು. ಮತ್ತು ಅದೇ ಕುಕ್ಕರ್ಗೆ ಈಗ ಬಿರಿಯಾನಿ ರೆಡಿ ಮಾಡ್ಕೊಳ್ಳೋಣ. ಅದೇ ಕುಕ್ಕರ್ಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ಏನಮ್ಮ ಕೊಟ್ಟೆ ಎಲ್ಲ ಸ್ಪೈಸಸ್ಸನ್ನು ಹಾಕೋಬೇಕು. ಎಲ್ಲನೂ ನೀಟಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಆನಿಯನ್ ಹಾಕೋಬೇಕು. ಪೇಸ್ಟಲ್ಲಿ ಇರುತ್ತೆ, ಈಗ ಸ್ವಲ್ಪ ಆನಿಯನ್ ಹಾಕೋಬೇಕು. ಆ್ಯಂಡ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೇಕು. ಆಲ್ರೆಡಿ ಪೇಸ್ಟ್ ಮಾಡಿದ್ದೀವಿ, ಈಗಲೂ ಸ್ವಲ್ಪ ಹಾಕೋಬೇಕು. ಎರಡನ್ನೂ ಚೆನ್ನಾಗಿ ಯೂಸ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ರುಬ್ಬಿಟ್ಟಿರ್ತೀವಲ್ಲ ಆ ಮಸಾಲೆನ ಆ್ಯಡ್ ಮಾಡಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ, ಈಗ ಎಣ್ಣೆ ಸಪ್ರೇಟಾಗಿ ಬಿಡಬೇಕು. ಎಣ್ಣೆ ಸಪ್ರೇಟಾಗಿ ಇದು ಗ್ರೇವಿ ಥರ ಆಗುತ್ತೆ. ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟು ಅದು ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಆ ಥರ ಎಣ್ಣೆ ಬಿಟ್ಮೇಲೆ ಏನಮ್ಮ ಈ ಟೈಮಲ್ಲಿ ಎಣ್ಣೆ ಬಿಟ್ಮೇಲೆ
ಇದು ನಂದು ಸೀಕ್ರೆಟ್ ಬಿರಿಯಾನಿ ಮಸಾಲ. ನಿಮಗೆ ಬಿರಿಯಾನಿ ಪೌಡರ್ ಮಸಾಲ ಬೇಕು ಅಂದರೆ ಒಂದ್ಸಲ ನಾನು ಶಾರ್ಟ್ಸ್ ಆ್ಯಂಡ್ ವೀಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ಅಲ್ಲಿ ಹೋಗಿ ನೀವು ರೆಸಿಪಿನ ಕಾಪಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹೊಸಕೋಟೆ ಬಿರಿಯಾನಿಗೆ ನಾನು ಮಾಡಿದಂಥ ಬಿರಿಯಾನಿ ಪೌಡರು. ಬಟ್ ಎಲ್ಲ ಪಲಾವ್ಗೆಲ್ಲದಕ್ಕೂ ಸ್ವಲ್ಪ ಯೂಸ್ ಮಾಡ್ತೀನಿ. ಇದಕ್ಕೆ ನೆಸೆಸಿಟಿ ಇರಲಿಲ್ಲ, ಬಟ್ ಆದರೆ ಫ್ಲೇವರ್ ಚೆನ್ನಾಗಾಗಲಿ ಅಂತ ಆ್ಯಡ್ ಮಾಡ್ತಿದ್ದೀನಿ. ಒಂದು ಪುಟ್ಟು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಈ ಟೈಮಲ್ಲಿ ಮ್ಯಾರಿನೇಟ್ ಆಗಿರುವಂಥ ಚಿಕನ್ ಆ್ಯಡ್ ಮಾಡೋಣ. ಇದು ಮೊಸರು ಹಾಕಿದ್ರೆ ಚಿಕನ್ ಸಿಕ್ಕಾಪಟ್ಟೆ ಟೆಂಡರೈಸ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ನಾವೇನು ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಅಥ್ನೆಟಿಕ್ ಸ್ಟೈಲಲ್ಲಿ ನ್ಯಾಚುರಲಾಗಿ ಇರುತ್ತೆ. ಇದು ಸಖತ್ ಟೇಸ್ಟ್ ಇರುತ್ತೆ. ಇದು ಚೆನ್ನಾಗಿ ಮಸಾಲೆ ಜೊತೆ ಚಿಕನ್ನು ಚೆನ್ನಾಗಿ ಬೇಯಬೇಕು. 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿಟ್ಟು ಬೇಯಿಸೋಣ. ನೋಡಿ, ಈ ಥರ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೀರು ಉದ್ಬಿಟ್ಟು ಮಳ್ತಿರೋ ನೀರಿಗೆ ಅಕ್ಕಿ ಹಾಕಿದ್ರೆ ಆಗುತ್ತೆ. ಖಾರ ಇದೆ, ಖಾರ ಇದೆ, ಏನು ಖಾರ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು, ಸಾಲ್ಟ್ ಹಾಕೋಬೇಕು. ಯಾಕಂದರೆ ಆಲ್ರೆಡಿ ನಾವು ಫಸ್ಟೇ ಮ್ಯಾರಿನೇಟ್ಗೆ ಹಾಕಿರ್ತೀವಿ. ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೊಳ್ಳಿ. ಇವತ್ತು ನಾನು ನನ್ನ ಮಗ ಇಬ್ಬರು ಸೇರಿ ಮಾಡ್ತಾಯಿದ್ದೀವಿ. ಏನೋ ತುಂಬ ಕ್ರೇವಿಂಗ್ ಇತ್ತು ತಿನ್ನಬೇಕು ಅಂತ, ಅದರಿಂದ ಟ್ರೈ ಮಾಡ್ತಾಯಿದ್ದೀವಿ. ಇದು ಆಲ್ರೆಡಿ ಒಂದು ಸಿಕ್ಕಾಬಟ್ಟೆ ಟೈಮಲ್ಲಿ ಮಾಡಿದ್ದೀನಿ ನಾನು. ದೊಣ್ಣೆ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು. ಯಾಕಂದರೆ ಎಲ್ಲ ಹಸಿ ಮಸಾಲೆ ಹಾಕಿ ಏನು ಮಸಾಲೆಸ್ ಆ್ಯಡ್ ಮಾಡ್ದೇ ನ್ಯಾಚುರಲಾಗಿ ಮಾಡಿರ್ತೀವಿ. ನೀರು ಚೆನ್ನಾಗಿ ಮಳ್ಳಿದ್ಮೇಲೆ ನಾವು ವಾಶ್ ಮಾಡಿರೋಂಥ ರೈಸ್ ಹಾಕಬೇಕು. ನೀರು ಮಳ್ತಾ ಇದೆ, ಇವಾಗ ವಾಶ್ ಮಾಡಿರೋಂಥ ರೈಸ್ನ ಹಾಕೋಣ. ನಾನು ಸ್ವಲ್ಪ ಬಾಸ್ಮತಿ ರೈಸ್ನ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಯಾವ ರೈಸ್ ಇದು ಕಂಫರ್ಟಬಲ್ ಅದನ್ನು ಹಾಕೋಬೋದು ನೀವು. ಚೆನ್ನಾಗಿ ನೀಟಾಗಿ ಮಿಕ್ಸಪ್ ಮಾಡಿಕೊಂಡು 1 ಕುದಿ ಬಂದಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ಸ್ ಸಾಕು. ಒಡಿಸಿದ್ರೆ ದೊಣ್ಣೆ ಬಿರಿಯಾನಿ ರೆಡಿ ಆಗುತ್ತೆ. ಚಿಕನ್ ದೊಣ್ಣೆ ಬಿರಿಯಾನಿ ಆ್ಯಕ್ಚುಲಿ ನನ್ನ ಮೋಸ್ಟ್ ಫೇವ್ರೆಟ್ ಬಿರಿಯಾನಿ ಇದು. ಹ್ಯಾಂಡ್ ಅಂಬೂರ್ ಇದು ಬಿರಿಯಾನಿ ಎಲೆ ಸಿಕ್ಕಾಪಟ್ಟೆ ಫ್ಲೇವರ್ಫುಲ್ ಆಗೈತೆ. ಯಾವುದೇ ಬಿರಿಯಾನಿಗೂ ಇದು 1 ಎಲೆ ಇಲ್ಲ 2 ಎಲೆ ಕಿತ್ತು ಹಾಕ್ಬಿಟ್ರಂತೂ ಸಕ್ಕತ್ತಾಗಿರುತ್ತೆ. ಫೈನಲ್ ಟಚಪ್ ಅಂತಲೇ ಹೇಳ್ಬೋದು. ಇದನ್ನು ಎಲ್ಲ ಆಗಿ ನೀರು ಮಳ್ಳೋ ಟೈಮಲ್ಲಿ ಲಿಡ್ ಕ್ಲೋಸ್ ಮಾಡೋ ಟೈಮಲ್ಲಿ ಮೇಲ್ಗಡೆ ಹಿಂಗೆ ಹಾಕಬೇಕು. ಸಕ್ಕತ್ತಾಗಿರುತ್ತೆ ಮಾತ್ರ ಟೇಸ್ಟು. ನಿಮ್ಮ ಹತ್ರ ಇಲ್ಲ ಅಂದರೆ ಓಕೆ, ನಿಮ್ಗೇನಾದ್ರು ಈ ಗಿಡ ಸಿಕ್ಕಿದ್ರೆ ತೊಗೊಬಂದು ಒಂದು ಪಾಟ್ಗಾದರೂ ಹಾಕೊಳ್ಳಿ, ಯೂಸ್ಫುಲ್ ಆಗುತ್ತೆ. ಎಲ್ಲ ವೆಜ್ ಆ್ಯಂಡ್ ನಾನ್ ವೆಜ್ಗೆ ಎಲ್ಲ ಕಂಪಲ್ಸರಿ ಸಕ್ಕತ್ತಾಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ. ಇದು ನನಗೆ ನನ್ನ ಫ್ರೆಂಡ್ ತಂದ್ಕೊಟ್ಟಿದ್ದಂಥ ಗಿಡ. ಇದು ಚೆನ್ನಾಗಿದೆ. ನಾನು ತುಂಬ ಹುಡುಕ್ತಿದ್ದೆ, ಬಟ್ ಅವಳ ಮನೇಲಿ ಇತ್ತು ಅಂತ ನನಗೆ ಗೊತ್ತೇ ಇರಲಿಲ್ಲ. ಸಕ್ಕತ್ತಾಗಿ ಬಂದಿದೆ. ಆ ಪ್ಲ್ಯಾಂಟ್ನೂ ಕೂಡ ನಾನು ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಈ ಕಡೆ ಚಿಕನ್ ಗ್ರೇವಿ ಕೂಡ ಮಾಡ್ತಿದ್ದೀನಿ ಸಿಂಪಲ್ ಆಗಿ. ದೊಣ್ಣೆ ಬಿರಿಯಾನಿಗೆ ಸೈಡ್ಗೆ ಇರಲಿ ಅಂತ. ಗ್ರೇವಿನೂ ಅಲ್ಲ ಆ್ಯಂಡ್ ಡ್ರೈಯೂ ಅಲ್ಲ, ಆ ಟೈಪಲ್ಲಿ ಮಾಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಇದು 1-2 ಸಲ ಮಾಡಿದ್ದೀನಿ ಈ ಥರ ಸಿಂಪಲ್ಲಾಗಿ ರೆಸಿಪಿನ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಎಲ್ಲ ಮಾಡಿದಾಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ದೊಣ್ಣೆ ಬಿರಿಯಾನಿಗೆ ಒಂದು ಗುಡ್ ಕಾಂಬಿನೇಷನ್ ಆಗುತ್ತೆ. ಮೊಸರು ಬಜ್ಜಿನೂ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಗ್ರೇವಿ ಇರಲಿ ಅಂದ್ಬಿಟ್ಟು ಗ್ರೇವಿ ಮಾಡಿದ್ದೀನಿ. ನಲ್ಲಿ ಮೌತ್ ವಾಟರಿಂಗ್ ದೊಣ್ಣೆ ಬಿರಿಯಾನಿ ರೆಡಿ. ಗ್ರೇವಿನೂ ರೆಡಿ.